ಜೀವನದ ಕಲೆಯನ್ನು ಅನುಭವಿಸಿ ಕಲಿಯಬೇಕೇ ವಿನಃ ಯಾವುದೇ ತರಗತಿಯಿಂದ ಅದು ಮನನವಾಗಲು ಸಾಧ್ಯವೇ ಇಲ್ಲ. ತರಗತಿಯಲ್ಲಿ ಕಲಿತದ್ದು ತರಗತಿಗಷ್ಟೇ ಸೀಮಿತ. ಹೊರಗೆ ಬಂದ ಮೇಲೆ ಹೇಗೆ ಅಳವಡಿಸಿಕೊಂಡು ಹೋಗುತ್ತೇವೆ ಎನ್ನುವುದು ಮುಖ್ಯ. ಸಮಾಜದೊಳಗೆ ನಾವು ಒಬ್ಬರಾಗಿ ಬೆರೆತಾಗ ತಾನಾಗಿಯೇ ಜೀವನದ ಕಲೆ ಕರಗತವಾಗುತ್ತದೆ. ಮಾನವನಾಗಿ ವಿಶ್ವಚೇತನವಾಗಿ ಎಲ್ಲರೊಂದಿಗೆ ಬೆರೆತರೆ ಸಹಬಾಳ್ವೆಯ ಜೀವನಕ್ಕೆ ಒಂದು ಅರ್ಥ ಸಿಕ್ಕುತ್ತದೆ. ಯಾವುದೇ ಭೇದ ಭಾವ ಇಲ್ಲದೆ ಬಡವರು, ಸಿರಿವಂತರು, ಮತ, ಪಂಗಡ, ಧರ್ಮ ಎಲ್ಲವನ್ನು ಪಕ್ಕಕ್ಕೆ ಇಟ್ಟು ಒಂದು ಪುಟ್ಟ ಮುಗುಳ್ನಗೆ ಬೆರೆಸಿ ಸ್ನೇಹ ಹಸ್ತ ಚಾಚಿದರೆ ಸಾಕು. ಅದೆಷ್ಟೋ ನೋವುಂಡವರ ಬದುಕು ಕಣ್ಣಿಗೆ ಕಟ್ಟುತ್ತದೆ. ಅದೆಷ್ಟೋ ಅಸಹಾಯಕ ಪರಿಸ್ಥಿತಿಯಲ್ಲಿ ನರಳುವವರು ಕಣ್ಣಿಗೆ ಕಾಣಿಸುತ್ತಾರೆ. ಅಂಗವಿಕಲತೆಯನ್ನು ಮೆಟ್ಟಿ ನಿಂತು ಬದುಕನ್ನು ಚಂದವಾಗಿ ಕಟ್ಟಿಕೊಂಡ ಅದೆಷ್ಟೋ ಸಾಹಸಿಗರನ್ನು ನೋಡಿ ನಮ್ಮೊಳಗೆ ಬತ್ತಿದ ಉತ್ಸಾಹವನ್ನು ಮತ್ತೆ ತುಂಬಿಕೊಳ್ಳಬಹುದು. ಶೂನ್ಯದಿಂದ ಬಾಳು ಕಟ್ಟಿ ನಿಷ್ಕಲ್ಮಶಮನದಿಂದ ಬೀರಿ ಬೆಳಗುವ ಒಂದು ಪುಟ್ಟ ಮುಗುಳ್ನಗುಗೆ ಅದೆಷ್ಟು ಶಕ್ತಿ ಇದೆ ಎಂದು ಊಹಿಸಲು ಅಸಾಧ್ಯ. ದ್ವೇಷ ಹುಟ್ಟದು, ಅಸೂಯೆ ಕೂಡ ಸಖ್ಯ ಬೆಳೆಸದು, ಹೊಟ್ಟೆ ಉರಿಯ ಕಿಚ್ಚು ಕೂಡ ಹತ್ತದು. ಮಂದಸ್ಮಿತ ಮೊಗದಲ್ಲಿ ಕೇವಲ ಒಂದು ನಗೆ ಸಾಕು ಎಲ್ಲರೂ ಕೂಡಿ ಬಾಳಲು. ಆದರೆ ಇವತ್ತು ಅದೇ ತುಂಬ ತುಟ್ಟಿ. ಒಬ್ಬರನ್ನೊಬ್ಬರು ನೋಡಿ ಮುಗುಳ್ನಗೆ ಬೀರಿದರೆ ಎಷ್ಟೋ ಕೋಟಿ ಖರ್ಚು ಆಗುತ್ತದೆ ಎಂಬಂತಹ ಕಂಜೂಸ್ ವಾತಾವರಣ. ನೆರೆಹೊರೆಯ ಪರಿಚಯ ಇಲ್ಲ. ಬಂಧು ಬಳಗ, ಸ್ನೇಹಿತರು ಎಲ್ಲರಿಗೂ ಅವರವರದೇ ಆದ ಅಂತಸ್ತು, ಪ್ರೆಸ್ಟೀಜ್ಗಳ ಹುಚ್ಚು ಭ್ರಮೆ. ಎಲ್ಲರೂ ಅವರವರ ಸರಿಯಾಗಿಯೇ ಸ್ನೇಹ ಬೆಳೆಸೋದು, ಬಂಧಗಳ ತೂಗಿಸಿಕೊಂಡು ಹೋಗೋದು. ನಿಜವಾದ ಬದುಕಿನ ಅರ್ಥ ಇಲ್ಲಿ ತಿಳಿಯುವುದಾದರೂ ಹೇಗೆ? ಮನೆಯೊಳಗೆ ಹೇಗೆ ಇರಲಿ, ಅದು ವೈಯಕ್ತಿಕ ಬದುಕು. ಆದರೆ ಸಮಾಜದಲ್ಲಿ ಸಾಮಾಜಿಕವಾಗಿ ಇರುವಾಗ ನಮ್ಮ ಒಳಗಿನ ಅಹಮ್ಮನ್ನು ತೊರೆದು ಸಾಮಾನ್ಯ ಅಸಾಮಾನ್ಯರೊಡನೆ ಬೆರೆತು ಎಲ್ಲರೊಂದಿಗೆ ಸ್ನೇಹ ಭಾವದ ದೃಷ್ಟಿಯನ್ನು ಬೀರಿದರೆ ಬದುಕಿನ ಅರ್ಥ ತಾನಾಗಿಯೇ ತೆರೆದುಕೊಳ್ಳುತ್ತಾ ಹೋಗುತ್ತದೆ. ಹಾಗೂ ಅಶಕ್ತರಿಗೆ ಸಶಕ್ತರಿಂದ ತಕ್ಕ ಮಟ್ಟಿಗೆ ಸಹಾಯ ಸಹಕಾರ ಕೂಡ ಸಿಗತೊಡಗುತ್ತದೆ. ಮನಸ್ಸು ಭೇದ ಭಾವಗಳ ಕಲ್ಮಶಗಳಿಂದ ಕೂಡಿದ್ದರೆ ಎಲ್ಲವೂ ಪೂರ್ವಾಗ್ರಹ ಪೀಡಿತವಾಗಿಯೇ ಯೋಚನೆ ಮಾಡುತ್ತದೆ. ಮನಸ್ಸು ಶುಭ್ರವಾಗಿ ನಿಷ್ಕಲ್ಮಶದಿಂದ ಯೋಚಿಸಿದರೆ ಪ್ರತಿಯೊಬ್ಬರ ಚಿಂತನೆಗಳು ಕೂಡ ರೈತರಂತೆ, ವೈದ್ಯರಂತೆ, ಸೈನಿಕರಂತೆ ದೇಶದ ಒಳಿತಿಗಾಗಿ ನಡೆದರೆ ಅಲ್ಲಿ ಸೃಷ್ಟಿಯಾಗುವುದೊಂದು ಸುಮಧುರ ಭಾವಗಳ ಪ್ರಪಂಚ. ಜೀವನದ ಕಲೆಯನ್ನು ಕಲಿಯುವುದು ಅಷ್ಟು ಸರಳವಲ್ಲ. ಕಲಿತ ಮೇಲೆ ಅದರಷ್ಟು ಚಂದದ ನೆಮ್ಮದಿಯ ಬಾಳು ಮತ್ತೊಂದಿಲ್ಲ. ನಮಸ್ಕಾರ. ನಾನು ಪೂರ್ವವಾಹಿನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹರಸಿ ಹಾರೈಸಿ. ಮತ್ತೊಮ್ಮೆ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.